ಮಾತಿಲ್ಲ. ಅದಕ್ಕಾಗಿ ಇದ್ರ ಬಗ್ಗೆ ಏನು ಮಾಡಬಹುದು ಕಾಂಗ್ರೆಸ್ ಸರ್ಕಾರ, ಏನು ಮಾಡೋದೇನಿಲ್ಲ, ಕೊಡಬೇಕು ಅನ್ನೋದಷ್ಟೇ ಈ ಗುತ್ತಿಗೆದಾರರ ಒಂದು ಏನಪ್ಪ ಅಂದ್ರೆ ಬೇಡಿಕೆ. ಇನ್ನು ವಿರೋಧ ಪಕ್ಷದ ಶುರು ಮಾಡಿದ್ದಾರೆ, ಈಗ 65 ಥರ, ಯಾರು 70 ಥರ, ಮತ್ತೇನೋ ಕರೀತಾರೆ. ಒಟ್ಟಾರೆಯಾಗಿ ಈ ದಿನದಿಂದ ದಿನಕ್ಕೆ ಇನ್ನು ಮಾತ್ರ ಈ ಒಂದು ಪರ್ಸೆಂಟೇಜ್ ವ್ಯವಹಾರ ಹೆಚ್ಚಾಗ್ತಾ ಹೋಗ್ತದೆ. ಮತ್ತು ಅದ್ರ ಜೊತೆಗೆ ಮೋಸ್ಟ್ಲಿ ಇದನ್ನೆಲ್ಲ ನೋಡಿದಾಗ ಈಗ 35,000 ಕೋಟಿ ರೂಪಾಯಿ ಹೊಂದಿಸೋದಂದ್ರೂ ಸಹಿತ ಸರ್ಕಾರಕ್ಕೆ ಏನಪ್ಪ ಅಂತಂದ್ರೆ ಕಷ್ಟದ ಕೆಲಸ. ಈಗ ನಿಮ್ಗೆ ಹೇಳಿದಂಗೆ ಗ್ಯಾರಂಟಿಗಳಿಗೆ ದುಡ್ಡನ್ನು ಇನ್ವೆಸ್ಟ್ ಮಾಡಿದ್ರಿಂದಾಗೆ ಅದು ದುಡ್ಡು ಇಲ್ಲಿದ್ದನ್ನು ಎಬ್ಸಿದಾರೇನೋ ಅನ್ನುವಂಥದ್ದು. ಮತ್ತು ಬೇರೆ ಬೇರೆ ಇಲಾಖೆಗಳಲ್ಲೇ ಎಷ್ಟು ಪ್ರಮಾಣದಲ್ಲಿ ಬಾಕಿ ಅದ ಅನ್ನೋದು ಈಗ ನಿಮಗೆ ಹೇಳಿದ್ದೀನಿ. ಆ ಎಲ್ಲ ಇಲಾಖೆಗಳಿಂದಲೂ ಈಗ ಬೇಡಿಕೆ ಬರ್ತಾಯಿದೆ, ನಮ್ಮದು ಕ್ಲಿಯರ್ ಮಾಡಿರಿ ಬಿಲ್ಲ. 3 ವರ್ಷ ಆಯಿತು, ನಮ್ಮ ಮನೆಗಳು ನಡೀತಾ ಇಲ್ಲ. ಈಗಾಗಲೇ ಹೇಳ್ತೀನಿ ನಿಮಗೆ, ಬಂಗಾರ ಮಾಡ್ಕೊಳ್ಳೋದು, ಹೆಂಡತಿ ಮೈ ಮೇಲೆ ಬಂಗಾರ ಮಾಡ್ಕೊಳ್ಳೋದು, ಜೊತೆಗೆ ತಾಳಿಯನ್ನು ಸಹಿತ ಮಾಡ್ಕೊಳ್ಳೋ ಪ್ರಸಂಗ ಬಂದದ. ನಾವು ಬೀದಿ ಬಂದೀವಿ, ನಮ್ಮ ಉಳಿಸ್ರಿ ಅನ್ನುವಂಥ ಒಕ್ಕೊರನ ಬೇಡಿಕೆಯನ್ನು ಎಲ್ಲ ಗುತ್ತಿಗೆದಾರರು ಇಡ್ತಾ ಇದ್ದಾರೆ. ಇದನ್ನು ತಿಳ್ಕೊಂಡು ಸಿದ್ದರಾಮಯ್ಯನವರು ಈ ದಿಶೆಯಲ್ಲಿ ಏನು ಮಾಡಲಿಕ್ಕೆ ಸಾಧ್ಯದ ಮತ್ತು ಯಾವ ರೀತಿಯಾಗಿ ಇದನ್ನು ಬದಲಾಯಿಸಬೇಕಾಗಿದೆ ಅನ್ನೋದನ್ನು ಸಹಿತ ಅವರ ಯೋಚನೆ ಮಾಡಬೇಕಾಗಿದೆ. ಅದಕ್ಕಾಗಿ ಅವರು ಈಗ ಕಾಂಗ್ರೆಸ್ಸಿಗರು ಸಹಿತ ಕೇಂದ್ರದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ನಮ್ಗೆ ಬಾಕಿ ಬರ್ತಾ ಇಲ್ಲ, ಅಲ್ಲಿ ದುಡ್ಡು ಬಂದು ನಾವು ಕೊಡ್ತೀವಿ, ಯಾಕೆ ನಮ್ಮ ಟ್ಯಾಕ್ಸ್ ಪಾಲ್ ನಮಗೆ ಸಿಗ್ತಾ